ಮನೆ ಮುಂಭಾಗವೇ ಅಜಿತ್ ಎಂಬಾತನ ಹತ್ಯೆಯಾಗಿದೆ. ಬೆಂಗಳೂರಿನ ಕಾಕ್ಸ್ ಟೌನ್ ಬಳಿ ವ್ಯಕ್ತಿಯ ಬರ್ಬರವಾಗಿ ಹತ್ಯೆಯಾಗಿರೋದು. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಅಂದ್ರೆ ಬಡ್ಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಅಜಿತ್ ಕೊಲೆಯಾಗಿರುವ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಐಟಿಸಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ ಅಜಿತ್. ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲೇ ಕೊಲೆ ಆಗಿದೆ. ಪುಲಕೇಶಿನಗರ ಪೊಲೀಸರಿಂದ ಸ್ಥಳಕ್ಕೆ ಭೇಟಿ ನೀಡಲಾಗಿದೆ. ಪರಿಶೀಲನೆ ಕೂಡ ಆಗ್ತಾ ಇದೆ. ಬಡ್ಡಿ ವ್ಯವಹಾರ ನಡೆಸ್ತಾ ಇದ್ರಂತೆ, ಆ ಕಾರಣಕ್ಕೆ ಕೊಲೆ ಆಗಿರಬಹುದು, ದ್ವೇಷದ ಹಿನ್ನೆಲೆ ಅಂತ ಪೊಲೀಸರ ಪ್ರಾಥಮಿಕ ಮಾಹಿತಿ ಇದು. ಮನೆ ಮುಂದೆನೇ ಕೊಲೆ ಮಾಡಿದ್ದಾರೆ. ಇದೆಲ್ಲ ಹೇಗಿರುತ್ತೆ ಅಂದರೆ, ಆರಂಭಿಕವಾಗಿ ಫ್ರೆಂಡ್ಸ್ಗಳಾಗಿರ್ತಾರೆ, ವ್ಯವಹಾರ ಶುರು ಮಾಡಿರ್ತಾರೆ, ಬಡ್ಡಿ ಸಿಕ್ಕಾಕೋತಾರೆ, ಕೊಡೋಕ್ಕಾಗಲ್ಲ, ಜಾಸ್ತಿ ಆಗುತ್ತೆ ಅದು ಬಡ್ಡಿ. ಆಮೇಲೆ ಮೀಟ್ರ್ ಬಡ್ಡಿ ಆಗುತ್ತೆ. ಎಷ್ಟೆಷ್ಟಿದೆ ರೀ ಬಡ್ಡಿ, ಯಪ್ಪ. ಮೀಟ್ರ್ ಬಡ್ಡಿಗಳಿಗೂ ನಡೆಯುತ್ತೆ. ಇದು ಮೀಟ್ರ್ ಬಡ್ಡಿಗಳು ಯಾವುದಲ್ಲ, ಅದು ಬೇರೆ ವಿಚಾರ. ಮೀಟ್ರ್ ಬಡ್ಡಿ ಗೊತ್ತಾ ನಿಮಗೆ? ಮೀಟ್ರ್ ಬಡ್ಡಿ ಅಂದರೆ ಏನು ಅಂತೇಳಿ? ಏನು ಹೇಳಿ ಮೀಟ್ರ್ ಬಡ್ಡಿ ಅಂದರೆ? ಡಬಲ್ ತ್ರಿಬಲ್ ಎಲ್ಲ. ಅದು ಹೆಂಗಂತಂದ್ರೆ, ಈಗ ನಿಮಗೆ ಬೆಳಿಗ್ಗೆ 10,000 ರೂಪಾಯಿ ಬೇಕು. ಹೌದು. ಅಂದರೆ ಒಬ್ಬ ವ್ಯಾಪಾರ ಮಾಡೋನು, ತರಕಾರಿ ವ್ಯಾಪಾರ ಯಾವುದಾದ್ರು, 10,000 ರೂಪಾಯಿ ಬೇಕು. ಅವನ ಹತ್ರ ಒಂದು ನಯ ಪೈಸೆ ಇರೋದಿಲ್ಲ. ಇವನು ಹೋಗಿ 10,000 ರೂಪಾಯಿ ಬೇಕು ಅಂತ ತಗೋತಾನೆ. 10,000ಕ್ಕೆ ಅವ್ರೇನು ಮಾಡ್ತಾರೆ, 9,000 ಕ್ಯಾಶ್ ಕೊಡ್ತಾರೆ ನಿಮಗೆ. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಹಣ್ಣು ತಗೊಂಡು ಮತ್ತೊಂದು ತರಕಾರಿ ಹಾಕ್ಬಿಟ್ಟು ಸಂಜೆ ಅವರಿಗೆ 10,000 ರೂಪಾಯಿ ಕೊಡಬೇಕು. ಅಂದರೆ 10,000 ರೂಪಾಯಲ್ಲಿ 1,000 ರೂಪಾಯಿ, 1 ಲಕ್ಷಕ್ಕೆ ಎಷ್ಟಾಯಿತು? 10,000 ರೂಪಾಯಿ. 1 ಲಕ್ಷಕ್ಕೆ 10,000 ರೂಪಾಯಿ. 10 ಲಕ್ಷಕ್ಕೆ ಎಷ್ಟಾಯಿತು? 1 ಲಕ್ಷ. 1 ಕೋಟಿಗೆ ಎಷ್ಟಾಯಿತು? 10 ಲಕ್ಷ. ದಿವಸಕ್ಕೆ 1 ಕೋಟಿ ಇದ್ದವ ಮೀಟ್ರ್ ಬಡ್ಡಿಯಲ್ಲಿ 1 ಕೋಟಿಯಲ್ಲಿ 10 ಲಕ್ಷ ಮಾಡ್ತಾನೆ. 10 ಲಕ್ಷ. 1 ಕೋಟಿಯಲ್ಲಿ ನೀವು ಬ್ಯಾಂಕಲ್ಲಿ ಇಟ್ಟರು ಕೂಡ ನಿಮಗೆ ವಾರ್ಷಿಕವಾಗಿ ಬರೋದು 7 ಲಕ್ಷ. ಆಮೇಲೆ ಈ ಮೀಟ್ರ್ ಬಡ್ಡಿ ಯಾರಿಗೆ? ಎಲ್ಲ ತಗೊಳ್ಳೋದು ಬಡವರೇ, ಎಮರ್ಜೆನ್ಸಿಗೆ. ಅವ್ರಿಗೇನು ಅನಿಸುತ್ತೆ, ಈಗ ಒಂದು ಕಲ್ಲಂಗಡಿ ಹಣ್ಣು ಸೀಸನ್ ಅಂತ ಇಟ್ಕೊಳ್ಳಿ, ಇದು ಬೇರೆ ಇದ್ದಿರ್ಬೋದು, ನಾನು ಹೇಳಿದ್ದು 10,000 ಬೇಕು, 1 ನಯ ಪೈಸೆ ಇಲ್ಲ. ಇವ್ರದ್ದು ಏನಂತಂದ್ರೆ, ನಿಮ್ದು ಏನು ಗ್ಯಾರಂಟಿ ಇಲ್ಲದೆ ನಾವು ಕೊಡ್ತಾ ಇಲ್ವಾ? 10,000 ಬೇಕು ಅಂದ ತಕ್ಷಣ ಅವ್ರು 9,000 ಕೊಡ್ತಾರೆ. ಇವನು ಕಲ್ಲಂಗಡಿ ಹಣ್ಣು ಇಳಿಸ್ತಾನೆ, ವ್ಯಾಪಾರ ಮಾಡ್ತಾನೆ, ವಾಪಸ್ ಹೋಗಿ ಕೊಡ್ತಾನೆ. ಅದ್ಭುತವಾಗಿ ಅದರಲ್ಲಿ ನಡೆಯೋರು ಕೂಡ ಇದ್ದಾರೆ. ಆದರೆ ಈ ಸಕ್ಕರೆ ಬಡ್ಡಿಯನ್ನು ನೀವು ಅರ್ಥ ಮಾಡ್ಕೊಳ್ರಿ. ಕುಮಾರಸ್ವಾಮಿ ಅವರು ಅದನ್ನು ಬ್ಯಾನ್ ಕೂಡ ಮಾಡಿದ್ರು ಅಂತ ಅನ್ಕೊಂಡು. ಹೌದೌದು, ಈಗಲೂ ಅದು ಇದೆ. ಅದು ಕುಮಾರಸ್ವಾಮಿ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಾಲ ಕೊಡಬೇಕು, ಋಣ ಸಂದಾಯ ಅಂತೇನೋ ಒಂದು ಕಾರ್ಯಕ್ರಮ ಇದೆ. ಎಲ್ಲಿ ಬರುತ್ತೆ ಅದೆಲ್ಲ? ದೊಡ್ಡವರೇ ಮಾಡಿ ಮುಗಿಸ್ಬಿಡ್ತಾರೆ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಯಾವ ರೀತಿ ಇವರು, ಐ ಥಿಂಕ್ ಇಂಥ ಎಲ್ಲ ಘಟನೆಗಳು ಮೊದಲು ಫ್ರೆಂಡ್ಸ್ ಆಗಿರ್ತಾರೆ, ಆಮೇಲೆ ವ್ಯವಹಾರ ಶುರುವಾಗುತ್ತೆ, ವ್ಯಾಪಾರ ದೊಡ್ಡದಾಗತ್ತೆ, ಲಕ್ಷ ಆಗುತ್ತೆ, ಬಡ್ಡಿ ಸಿಗೋದಿಲ್ಲ, ಪೆಟ್ಟು, ಕೊಲೆ, ಡಮಾರ್. ಏನು ಇದರ ಬಗ್ಗೆ ಇನ್ಪುಟ್ಸು? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಸದ್ಯಕ್ಕೆ ಅದೇ ಮಾಹಿತಿ ಇಲ್ಲೂ ಸಹ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಕಾಕ್ಸ್ ಟೌನ್ ಬಳಿ ಇರ್ತಕ್ಕಂಥ ದೊಡ್ಡಗುಂಟೆ ಬಳಿ ಏನು ಬೆಳಗ್ಗೆನೆ ಒಬ್ಬ ವ್ಯಕ್ತಿ ಅಜಿತ್ ಅಂತೇಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಪೊಲೀಸರಿಗೆ ಇದುವರೆಗೂ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಏನು ITC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಜಿತ್ಗೆ ಒಬ್ಬ ವ್ಯಕ್ತಿ ಜೊತೆ ಒಂದು ನಿಕಟ ಸಂಪರ್ಕ ಇತ್ತು, ಆತನ ಜೊತೆಗೆ ಬಡ್ಡಿ ವ್ಯವಹಾರ ಆಗಿತ್ತು. ಇದೇ ಕಾರಣಕ್ಕೆ ಕೊಲೆ ಆಗಿರ್ಬೋದು ಅನ್ನೋ ಒಂದು ಪ್ರಾಥಮಿಕ ಅಂಶಗಳು ಏನು ಅಜಿತ್ ಅವರ ಸಂಬಂಧಿಗಳನ್ನು ಇಲ್ಲಿ ಸ್ಥಳದಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಒಂದು ವಿಚಾರಣೆಯನ್ನು ಮಾಡಿದ್ದಾರೆ. ಈ ವಿಚಾರಣೆ ವೇಳೆಯಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು, ಆತ ಕೆಲಸಕ್ಕೆ ಹೋಗಿ ಬಂದು ಆತ ಮನೆ ಬಳಿ ಇದ್ದಂಥ ಒಂದು ಶೆಡ್ನಲ್ಲಿ ಬಟ್ಟೆಯನ್ನು ಬದಲಾಯಿಸ್ತಾ ಇರಬೇಕಾದ್ರೆ ಈ ಒಂದು ಅಟ್ಯಾಕ್ ಆಗಿದೆ. ಅಟ್ಯಾಕ್ನಲ್ಲಿ ಸ್ಥಳದಲ್ಲೇ ಅಜಿತ್ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಆರೋಪಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿದ್ದು ಆದಷ್ಟು ಬೇಗ ಆರೋಪಿಯನ್ನು ಬಂಧನ ಕೂಡ ಮಾಡಲಾಗುತ್ತೆ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಇವರು ಬಹಳ ಕಾಲದಿಂದ ಒಬ್ಬರಿಗೊಬ್ಬರು ಪರಿಚಯ ಇದ್ರು, ಜೊತೆಗೆ ಇವರ ನಡುವೆ ವ್ಯವಹಾರ ಶುರುವಾಗಿತ್ತು. ಈ ವ್ಯವಹಾರದ ಒಂದು ಮನಸ್ತಾಪ ಮತ್ತು ಬಡ್ಡಿ ವಿಚಾರವಾಗಿ ಮನಸ್ತಾಪ ಬಂದು ಈ ಒಂದು ಕೃತ್ಯಕ್ಕೆ ದಾರಿ ಮಾಡಿಕೊಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡುವ ಒಂದು ಕೆಲಸಕ್ಕೆ ಜೊತೆಗೆ ಇಲ್ಲಿಗೆ FSL ತಂಡವನ್ನು ಕರೆಸಿಕೊಂಡು ಪರಿಶೀಲನೆ ಮಾಡೋದಕ್ಕೂ ಸಹ ಮುಂದಾಗಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.